ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸುಜಾತ ಮಠದ್ ಅಂತ, ಬೇಡಜಂಗಮ ರಾಜ್ಯ ಸಂಚಾಲಕಿ ಇದ್ದೀನಿ. ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಿನ್ನೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊಸಪೇಟೆಯಲ್ಲಿ ಒಂದು ಸಮಾವೇಶದಲ್ಲಿ ಇವರು ಪಾರ್ಟಿ ಸಮಾವೇಶ ಇದು ಮಾಡಿದಾಗ ನಿನ್ನೆ ಹಲವಾರು ವಿಷಯಗಳನ್ನು ಹೇಳ್ತಾಯಿದ್ರು. ಅದನ್ನು ನಾನು ಕೂಡ ನೋಡಿದೆ. ಅದರಲ್ಲೂ ಕೂಡ ಜಾತಿಗೆ ಸಂಬಂಧಪಟ್ಟಂಥ, ಅದರಲ್ಲೂ ಬೇಡಜಂಗಮ ಜಾತಿಗೆ ಸಂಬಂಧಪಟ್ಟ ವಿಷಯವನ್ನು ನೇರವಾಗಿ ಅವರು ಸಭೆಗೆ, ಈ ಒಂದು ಸಭೆಗೂ ಕೂಡ ಅವರು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಅದು ತಪ್ಪು ಮಾಹಿತಿಯನ್ನು ಸಾರ್ವಜನಿಕವಾಗಿ ಮಾತಾಡೋದು ಮಹಾ ದೊಡ್ಡ ತಪ್ಪು. ಆ ಕೆಲಸನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಈಗ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳು ಇದ್ದಾವೆ. 101 ಜಾತಿಗಳಲ್ಲಿ ನಂಬರ್ 19ರಲ್ಲಿ ಬೇಡಜಂಗಮ ಜಾತಿನೂ ಇದೆ. ಆ ಬೇಡಜಂಗಮ ಜಾತಿ ಬಗ್ಗೆ ಅವರು ನಾಲ್ಗೆ ಹರಿಬಿಟ್ಟಿದ್ದಾರೆ. ಅದು ಇವರು ಬೇಡಜಂಗಮ ಅಂದರೆ ಲಿಂಗಾಯತ ಜಂಗಮರೆಲ್ಲ ಬೇಡಜಂಗಮ ಅಂತ ಫೇಕ್ ಸರ್ಟಿಫಿಕೇಟ್ ತೊಗೊತಾರೆ ಅಂತ ಹೇಳಿದ್ದಾರೆ. ಯಾರು ಫೇಕ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ? ನಾನು ಇದ್ರ ಮುಖಾಂತರ, ಈ ವಿಡಿಯೋದ ಮುಖಾಂತರ ಒಂದು ಚಾಲೆಂಜು, ಬಹಿರಂಗವಾಗಿ ಒಂದು ಚಾಲೆಂಜ್ ಮಾಡ್ತೀನಿ. ಏನು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, KH ಮುನಿಯಪ್ಪ ಅವರಾಗಿರ್ಬೋದು, H ಆಂಜನೇಯ ಆಗಿರ್ಬೋದು, ನೀವು ಬಹಿರಂಗ ಚರ್ಚೆಗೆ ಬನ್ನಿರಿ. ನಾವು ಬೇಡಜಂಗಮ ಅಲ್ಲ ಅನ್ನೋದಕ್ಕೆ ನೀವು ದಾಖಲಾತಿಗಳನ್ನು ತರ್ರಿ, ಬೇಡಜಂಗಮ ಹೌದು ಅನ್ನೋದಕ್ಕೆ ನಾವು ದಾಖಲಾತಿಗಳನ್ನು ತರ್ತೀವಿ. ಇದು ಬಹಿರಂಗವಾಗಿ ಚರ್ಚೆ ಆಗಬೇಕು. ನೀವೆಂಗೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿದ್ದೀರೋ, ಇದು ಮಹಾ ದೊಡ್ಡ ತಪ್ಪು. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಒಂದು ಜಾತಿನ ನೀವು ತುಳಿದು ಮಾತಾಡೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಇದು ನೀವು ಮಾಡಬಾರ್ದು. ದೊಡ್ಡವರಾಗಿ ಈ ರೀತಿ ಮಾಡಬಾರ್ದು. ನೀವು ಸಂವಿಧಾನನ ಪರಿಪಾಲನೆ ಮಾಡ್ತೀನಿ ಅಂತೀರ. ಇದಾ ಸ್ವಾಮಿ ನೀವು ಸಂವಿಧಾನನ ಪರಿಪಾಲನೆ ಮಾಡೋ ರೀತಿ? ಡಾಕ್ಟರ್ BR ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಇದೇನಾ? ನೀವು ನೋಡ್ರಿ, ನೀವು ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟು 101 ಜಾತಿಗಳಿದಾವೋ ಅವೆಲ್ಲವಕ್ಕೂ ಕೂಡ ಸರಿಸಮನಾದ ಅವಕಾಶ ಸಿಗಬೇಕು ಅಂತ ಅಂದರೆ ಅವತ್ತು ನೀವು ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಗೌರವ ಕೊಟ್ಟಂಗಾಗುತ್ತೆ. ಅದಲ್ಲದಂಗೆ ಅನ್ಟಚಬಲ್ಸ್ ಅಂತ ಹೇಳ್ತೀರಾ. 101 ಜಾತಿನೂ ಅನ್ಟಚಬಲ್ಸ್ ಇದ್ದಾರಾ? 101 ಜಾತಿನಲ್ಲಿ AK ಮತ್ತು AD ಇವೆರಡೇ ಅನ್ಟಚಬಲ್ಸ್. ಇನ್ನು ಬರ್ತಕ್ಕಂಥ ಎಲ್ಲ ಜಾತಿಗಳು ಕೂಡ ಸ್ಪೃಶ್ಯರಾಗಿದ್ದಾರೆ. ಅವ್ರು ಯಾರು ಅಸ್ಪೃಶ್ಯರಲ್ಲ. ಅವು ಎಲ್ಲ ಒಂದು ನಿಮಗೆ ತಿಳಿದಿರಲಿ ಖರ್ಗೆ ಅವರೇ, ಯಾವುದೇ ಮೀಸಲಾತಿಗಳು ಕೂಡ ರಚನೆ ಆಗಿರೋದು ಯಾವ ಆಧಾರದ ಮೇಲೆ ಅನ್ನೋದೇನಾದರೂ ಗೊತ್ತಿದೆಯಾ ನಿಮಗೆ? ಆಯಾ ಕುಲಕಸುಬಿನ ಆಧಾರದ ಮೇಲೆ ಮೀಸಲಾತಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದು 10 ವರ್ಷಗಳಿಗೆ ಮಾತ್ರ ಇರ್ತು. ಅದನ್ನು ನೀವು ನಿಮ್ಮ ರಾಜಕೀಯ ಈ ಮುಖಂಡರುಗಳು ತಮ್ಮ ರಾಜಕೀಯ ಅಭಿವೃದ್ಧಿಗಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ 10 ವರ್ಷ ಇದ್ದಿದ್ದನ್ನು ಮುಂದುವರ್ಸ್ಕೊಂಬಂದರು. ಆ 10 ವರ್ಷ ಅಂತ ಅನ್ನೋದನ್ನು ಈಗ 50-70 ವರ್ಷ ಆದ್ರೂ ಕೂಡ ನಿಮ್ಮ ಜಾತಿಗಳಿಗೆ ಮಾತ್ರ ಮೀಸಲಾತಿ ಸಿಗ್ತಾ ಇರೋದು. ಬೇರೆ ಯಾವ ಜಾತಿಗಳನ್ನು ಬರೋಕ್ಕೆ ಬಿಡಲ್ಲ ನೀವು. ಯಾಕೆಂದರೆ ನೀವಷ್ಟೇ ಮುಂದುವರಿಬೇಕು. ಈ ಬಡ ಜಂಗಮರನ್ನ ತುಳಿಬೇಕು, ನೀವಷ್ಟೇ ಮುಂದುವರಿಬೇಕು. ನೀವು ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡಿದ್ದೀರಾ. ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡು ನಿಮಗೆ ಮೀಸಲಾತಿ ಬೇಕಾ? ನಿಮ್ಮ ಜನರನ್ನ ನೀವು ಎಷ್ಟರ ಮಟ್ಟಿಗೆ ಬೆಳೆಸಿದ್ದೀರಾ? ನೀವು ದಲಿತರು ನಿಜ ಒಪ್ಕೊಂತೀವಿ, ಆದರೆ ನೀವು ಎಷ್ಟು ಜನರನ್ನು ಬೆಳೆಸಿದ್ದೀರಾ? ನೀವು ಮಾತ್ರ ಬೆಳೀತಿದ್ದೀರಾ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಮಾತ್ರ ಬೆಳೀತಾ ಇದೆ. ಅದು ಅಲ್ದಂಗೆ ಇನ್ನೂ ಒಂದು ಮಾತು ಹೇಳಿದ್ದೀರಾ, ಹೈದರಾಬಾದ್ ಕರ್ನಾಟಕದಲ್ಲಿ 500 ಜನ ಇದ್ದರು, ಇವ್ರು ಎಲ್ಲಿಂದ ಬಂದರು 5 ಲಕ್ಷ ಅಂತ ಹೇಳಿದ್ರ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು, ನಿಮ್ಮ ಶ್ರೀಮತಿಯವರು ಇಬ್ಬರೇ ಇರ್ತೀರಾ. ಇನ್ನು ಮಿಕ್ಕಿದ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಿಂದ ಬರ್ತಾರೆ ಸ್ವಾಮಿ? ಅದು ಗೊತ್ತಿಲ್ವಾ ನಿಮಗೆ? ಎಷ್ಟು ಸುಲಭವಾಗಿ ನೀವು ಜನರ ಕಣ್ಣಿಗೆ ಮಣ್ಣೆರ್ಚುತ್ತಿದ್ದೀರಾ. ನೀವು ಪಾಪ್ಯುಲೇಷನ್ ಬೆಳೆಯೋದೇ ಇಲ್ವಾ? ಬೇಡ ಜಂಗಮರು ಇದು ರಿಲೀಜಿಯಸ್ ಬೆಗ್ಗರ್ಸ್. ಬೇಡ ಮೀನ್ಸ್ ಬೆಗ್ಗರ್, ಜಂಗಮ್ ಮೀನ್ಸ್ ವರ್ಷಿಪರ್ ಅಂತ ಬೇಡ್ಕೊಂಡು ತಿನ್ನೋರು. ಮನೆಗೆ ಹೋಗಿ ಶಿವ ಕೋರದಾಂಡ ಕಂತೆ ಭಿಕ್ಷೆ, ಶಿವ ಕೋರದಾಂಡ ಕಾಳಿನ ಭಿಕ್ಷೆ ಅಂತ ಭಿಕ್ಷೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಿದ್ರು. ಅವರಿಗೆ ಮನೆಗಳು ಇರಲಿಲ್ಲ, ಹೊಲಗಳು ಇರಲಿಲ್ಲ. ಅವರಿಗೆ ಊರಗಳು ಮುದ್ದೆ, ಗುಡಿಯಾಗ ನಿದ್ದೆ ಅಂತ ಈ ಥರ ಇತ್ತು ಆಗಿನ ಕಾಲದಲ್ಲಿ. ಹಂಗಾಗಿ
ಅವರು ಭಿಕ್ಷೆ ಬೇಡಬಾರ್ದು ಅಂತ ಅವತ್ತಿನ ಕಾಲದಲ್ಲಿ 1921ನಲ್ಲಿ ಜಂಗಮ ಜಾತಿನ ಡಿಪ್ರೆಸ್ಡ್ ಕ್ಲಾಸಲ್ಲಿ ಇಟ್ಟಿದ್ರು. ಅದಾದ ನಂತರ 1935-36ಅಲ್ಲೂ ಕೂಡ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಸ್ಟಲ್ಲಿ ಜಂಗಮ ಇದ್ದಾನೆ. ಆ ಜಂಗಮ ಜಾತಿನ ತೆಗೆದು 1950ಯಲ್ಲಿ ಸಂವಿಧಾನ ರಚನೆ ಮಾಡುವಾಗ ಒಂದು ಬದಲಾವಣೆ ಮಾಡಿದರು. ಯಾಕೆ ಬದಲಾವಣೆ ಮಾಡಿದರು ಅಂದರೆ, ಇವರು ಜಂಗಮ ಇದ್ರಲ್ಲ, ಇವ್ರು ಬೇಡ್ಕೊಂಡು ತಿಂತಾರೆ, ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಾರೆ. ಆದ್ದರಿಂದ ಇವ್ರಿಗೆ ಬೇಡ ಜಂಗಮ, ಬೇಡುವ ಜಂಗಮ ಅಥವಾ ಬೇಡ ಜಂಗಮ ಅಂತಂದು ಅವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಒಂದು ಮಾನದಂಡ. ಅದನ್ನು ಬಿಟ್ಬಿಟ್ಟು ನೀವು ಯಾರ್ಯಾರೋ ಜಾತಿಗಳನ್ನ ಕರೆದು ಯಾರ್ಯಾರೋ ಜಾತಿಗಳು ಮಾಂಸ ತಿಂತಾರೆ, ಮಾಂಸಾಹಾರಿಗಳು. ನೋಡಿ ಸ್ವಾಮಿ, ಮೀಸಲಾತಿ ರಚನೆ ಆಗಿರೋದು ಆಹಾರದಿಂದ ಅಲ್ಲ, ಗೊತ್ತಾಯ್ತಾ? ಆಹಾರ ದೃಷ್ಟಿಯಿಂದನೂ ಅಲ್ಲ, ಬಟ್ಟೆಗಳದ್ದು ವೇಷಭೂಷಣದಿಂದನೂ ಅಲ್ಲ. ಒಂದು ಮೀಸಲಾತಿ ರಚನೆ ಆಗಿರೋದು ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೆ, ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರೆಲ್ಲ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರನ್ನ ಮಾತ್ರ ಮೀಸಲಾತಿಯಲ್ಲಿ ಇಟ್ಟಿರೋದು. ಹಾಗಾದರೆ ಬೇಡ ಜಂಗಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂತ ಕೇಳ್ತೀರಾ? ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಬೇಡ ಜಂಗಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂದರೆ, ಅವರು ಮನೆ ಮನೆಗೆ ಭಿಕ್ಷೆ ಎತ್ತಕ್ಕೆ ಹೋಗ್ತಿದ್ರು. ಆವಾಗ ಕೆಲವರು ಭಿಕ್ಷೆ ಹಾಕ್ತಿದ್ರು, ಕೆಲವರು ಹೋಗಯ್ಯ ನೀನು ಕಡಿದ್ರೆ 4 ತುಂಡಾಗಂಗಿದೆಯಾ, ನಿನಗೆ ಭಿಕ್ಷೆ ನೀಡಬೇಕಂತ ಬೈಸ್ಕೊಂಡು ಬರ್ತಾಯಿದ್ರು. ಅದು ಎಲ್ಲದಕ್ಕಿಂತ ಇನ್ನೂ ಒಂದು ತುಂಬ ಅತಿ ಕೀಳು ಮಟ್ಟದ ಒಂದು ಇದನ್ನು ಮಾಡ್ತಾ ಜಂಗಮ, ಈ ಬೇಡ ಜಂಗಮ ಜಾತಿಯವರು ಮಾಡೋದು ಅದು ಏನಾದರೂ ಗೊತ್ತಾ ನಿಮಗೆ? ಎಲ್ಲರ ಮನೆಗಳಿಗೂ ಹೋಗ್ತಾರೆ, ಅವರ ಮನೆಯಲ್ಲಿ ಏನಾದ್ರು ಸೂತ್ಕ ಆದರೆ ಅದನ್ನು ತೆಗಿತಾರೆ. ಯಾರಾದರೂ ಸತ್ತರೆ ಕೆಟ್ಟರೆ ಒಂದು ಹೆಣದ ಮೇಲೆ, ತಲೆ ಮೇಲೆ ಕಾಲಿಟ್ಟು ಅವರು ಪೂಜೆ ಮಾಡ್ತಾರಲ್ಲ, ಒಂದು ಹೆಣದ ಇದನ್ನು ಕೂಡ ಅವರು ಬಂದು ಅದನ್ನು ಸಂಸ್ಕಾರ ಮಾಡಿ ಕೊಡ್ತಾರಲ್ಲ. ಇದಕ್ಕಿಂತ ಕೀಳ್ಮಟ್ಟ ಬೇಕಾ ನಿಮಗೆ? ಇವರು ಶೋಷಣೆಗೊಳಗಾಗಿದ್ದಾರೆ ಅಂತಂದು ಅಂಬೇಡ್ಕರ್ ಅವರು ನಿಜಾಮ್ರ ಕಾಲದಿಂದನೂ ಅವತ್ತಿಂದನೂ ಇವತ್ತಿನವರೆಗೂ ಕೂಡ ಬೇಡ ಜಂಗಮರಿಗೆ ಭೂಮಿ ಕೊಡ್ತಾ ಇದ್ರು ಹಿಂದೆಲ್ಲ. ಅದರಲ್ಲಿ ನೀವು ಇದನ್ನು ಮಾಡ್ಕೊಳ್ರಿ,